ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ನಮ್ಮ ಟೆರೆಸ್ ಗಾರ್ಡನ್ನಲ್ಲಿದ್ದೀವಿ. ಇವತ್ತು ಯಾವ ವಿಶೇಷ ಅಡುಗೆ ಮಾಡ್ತೀವಿ ಅಂತ ನೀವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ ಅಲ್ವಾ? ಈ ಗಿಡ ಬಂದು ಬೇಸಿಲ್ ಇಲ್ಲ ಬ್ಯಾಸಿಲ್ ಅಂತಲೂ ಕರೀತಾರೆ. ಇವತ್ತು ಈ ಬೇಸಿಲ್ ಎಲೆಗಳನ್ನ ಉಪಯೋಗಿಸ್ಕೊಂಡು ನಾವು ಇಟಾಲಿಯನ್ ಖಾದ್ಯಗಳನ್ನ ಮಾಡೋಣ. ಬೇಸಿಲ್ ಎಲೆಗಳನ್ನ ಉಪಯೋಗಿಸ್ಕೊಂಡು ಪೆಸ್ಟೋ ಸಾಸ್ ಮಾಡೋಣ. ನಂತರ ಆ ಸಾಸ್ ಉಪಯೋಗಿಸ್ಕೊಂಡು ರುಚಿಕರವಾದ ಪಾಸ್ತಾ ಮಾಡೋಣ. ಯಾವುದೇ ರಾಸಾಯನಿಕ ಉಪಯೋಗಿಸದೆ ಮನೇಲೇ ಬೆಳೆಸಿರೋ ಈ ಗಿಡ ನೋಡಿ ಎಷ್ಟು ಹಚ್ಚು ಹಸಿರಾಗಿದೆ, ಹಾಗೂ ಎಲೆಗಳು ಕೂಡ ನೋಡಿ ಒಂದು ಕೆಟ್ಟಿಲ್ಲ. ಮೊದಲನೇದಾಗಿ ಬೇಸಿಲ್ ಎಲೆಗಳನ್ನ ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಹಾರಾಕಿ, ಯಾಕಂದರೆ ನೀರಿನಂಶ ಎಲ್ಲ ಹೋಗೋವರೆಗೂ. ನಿಮಗೆ ಸಮಯ ಇಲ್ಲ ಅಂದರೆ ನೋಡಿ, ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು ಈಗ ಎಲೆಗಳನ್ನ ಒಂದು 10ರಿಂದ ಒಂದು 20 ಸೆಕೆಂಡು ಒಂದು ಸ್ವಲ್ಪ ಲೈಟಾಗಿ ಈ ಥರ ಹುರಿದ್ರೆ ಅದು ನೀರಿನಂಶ ಸ್ವಲ್ಪ ಹೋಗುತ್ತೆ. ಪೆಸ್ಟೋ ಸಾಸ್ ಮಾಡೋಕ್ಕೆ ವಾಲ್ನಟ್ಟು ಮತ್ತು ಕ್ಯಾಶ್ಯೂ ನಟ್ನ ತರ್ತರಿಯಾಗಿ ಪುಡಿ ಮಾಡ್ಕೊಬೇಕು. ನಂತರ ಒಂದು 10 ಬೆಳ್ಳುಳ್ಳಿ ಎಸಳು ಹಾಗೂ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ ಮತ್ತೆ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಈ ಮಿಶ್ರಣಕ್ಕೆ ತುರಿದಿರೋ ಅಂಥ ಚೀಸ್ ಹಾಕ್ಕೊಳ್ಳಿ ಮತ್ತು ಆಲಿವ್ ಆಯಿಲ್ ಬೆರೆಸ್ಕೊಬೇಕು. ರುಬ್ಬಕ್ಕೆ ಒಂದು ತೊಟ್ಟು ಕೂಡ ನೀರು ಬೆರೆಸಬಾರ್ದು, ಏನಿದ್ರೂ ನಾವು ಆಲಿವ್ ಆಯಿಲೇ ಉಪಯೋಗಿಸ್ಕೊಬೇಕು. ಈ ಪೆಸ್ಟೋಗೆ ನೋಡಿ ಈ ಥರ ಚೀಸು, ವಾಲ್ನಟ್ಟು, ಕ್ಯಾಶ್ಯೂ ನಟ್ ಎಲ್ಲ ಬೆರೆಸಿರೋದಕ್ಕೆ ಅದು ಎಷ್ಟು ರಿಚ್ ಆಗಿರುತ್ತೆ, ಆಮೇಲೆ ಎಷ್ಟು ರುಚಿಕರವಾಗೂ ಇರುತ್ತೆ. ಕೊನೆಯದಾಗಿ ಬೇಸಿಲ್ ಲೀವ್ಸ್ನ ಹಾಕಿ ಏನಾದರೂ ಸ್ವಲ್ಪ ಗಟ್ಟಿ ಬಂದರೆ ಮತ್ತೆ ನೀವು ಆಲಿವ್ ಆಯಿಲ್ ಹಾಕಿ ಇದನ್ನು ರುಬ್ಬಿ ಒಂದು ಪೇಸ್ಟ್ ಮಾಡ್ಕೊಬೇಕು. ರುಬ್ಬಿಲ್ಲ ಅಂತ ಈ ಪೇಸ್ಟ್ನ ಒಂದು ಬೌಲ್ಗೆ ಹಾಕಿ ಸ್ವಲ್ಪ ನಿಂಬೆಹಣ್ಣು ಬೆರೆಸಿದ್ರೆ ಬೇಸಿಲ್ ಪೆಸ್ಟೋ ಅಂತೂ ಸೂಪರಾಗಿ ರೆಡಿಯಾಗಿದೆ. ಇನ್ನೇನಿದ್ರೂ ಇವಾಗ ಪಾಸ್ತಾ ಮಾಡಬೇಕು. ಬೇಸಿಲ್ ಸೇವನೆಯಿಂದ ಸ್ಟ್ರೆಸ್ಸು ಮತ್ತು ಆ್ಯನ್ಸೈಟಿ ಲೆವೆಲ್ಸು ಕಡಿಮೆ ಆಗುತ್ತೆ. ಬೇಸಿಲ್ ಎಲೆಗಳಲ್ಲಿ ವಿಟಮಿನ್ ಎ ಮತ್ತು ಸಿ ಕೂಡ ಹೇರಳವಾಗಿದೆ. ಬೇಸಿಲ್ ಪೆಸ್ಟೋ ರೆಡಿಯಾಗಿದೆ. ಇವಾಗ ಪಾಸ್ತಾ ಮಾಡೋಣ. ಮೊದಲನೇದಾಗಿ ನೀರನ್ನ ಚೆನ್ನಾಗಿ ಕುದಿಯೋಕೆ ಇಡಬೇಕು. ಪಾಸ್ತಾ ಬೇಯಿಸೋಕ್ಕೆ ಅಗಲವಾಗಿರೋ ಪಾತ್ರೆನೇ ಬಳಸಿ. ಪಾಸ್ತಾನಲ್ಲಿ ತುಂಬ ವೆರೈಟೀಸ್ ಇದೆ. ಪೆನ್ನೆ ಪಾಸ್ತಾ, ಸ್ಪೈರಲ್. ಇವತ್ತು ನಾವು ಸ್ಪೆಗೆಟಿ ಯೂಸ್ ಮಾಡ್ತಾ ಇದ್ದೀವಿ. ಈ ಥರ ಉದ್ದುದ್ದಕ್ಕಿರೋದಕ್ಕೆ ಇದಕ್ಕೆ ಸ್ಪೆಗೆಟಿ ಅಂತ ಹೇಳ್ತಾರೆ. ಸ್ನೇಹಿತರೆ ಗಮನಿಸಿ, ಯಾವುದೇ ಪಾಸ್ತಾ ನಾವು ಬೇಯಿಸಬೇಕಾದ್ರೆ ನೀರು ತುಂಬ ಚೆನ್ನಾಗಿ ಕುದೀತಾ ಇರಬೇಕು. ಕುದಿಯೋ ನೀರಿಗೆನೇ ಪಾಸ್ತಾ ಹಾಕಬೇಕು. ಸ್ಪೆಗೆಟಿನ ಒಂದು ಸಲ ನೀರಿಗೆ ಹಾಕಿದ್ರೆ ಜಾಸ್ತಿ ಏನು ಕೈ ಆಡಿಸಬಾರ್ದು. ಒಂದು 10 ನಿಮಿಷ ಸಾಕು, ಬೇಯುತ್ತೆ. 10 ನಿಮಿಷ ಆಗಿದೆ. ನೋಡೋಣ ಇವಾಗ ಪಾಸ್ತಾ ಬೆಂದಿದೆಯಾ ಅಂತ. ನೋಡಿ ಇವಾಗ ಪರ್ಫೆಕ್ಟಾಗಿ ಇದು ಕುಕ್ ಆಗಿದೆ. ಇವಾಗ ನೀರನ್ನ ನಾವು ರನ್ನಿಂಗ್ ವಾಟರ್ನಲ್ಲೇ ಡ್ರೈನ್ ಮಾಡ್ಕೊಬೇಕು. ಹೀಗೆ ಮಾಡೋದ್ರಿಂದ ನೋಡಿ ಪಾಸ್ತಾ ಅಂಟಂಟಾಗೋದಿಲ್ಲ. ತಣ್ಣೀರಿನಲ್ಲಿ ಹೀಗೆ ಡ್ರೈನ್ ಮಾಡಿ ನಂತರ ಸ್ವಲ್ಪ ಹೊತ್ತು ಹೀಗೆ ಸೋರಾಕ್ಬಿಡಿ. ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ನಿಮಗೆ ಸ್ಪೆಗೆಟಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕುಕ್ ಆಗಿದೆ. ಒಂದು ಸ್ವಲ್ಪನೂ ತುಂಡಾಗಿಲ್ಲ. ಪಾಸ್ತಾ ಮಾಡೋಕ್ಕೆ ಇವಾಗ ಪೆಸ್ಟೋ ಸಾಸ್ ತಯಾರಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಪ್ಯಾನ್ಗೆ ಬೆಣ್ಣೆ ಹಾಕೋಣ. ಪಾಸ್ತಾನ ಇವತ್ತು ನಾವು 6 ಜನ ತಿನ್ನೋಷ್ಟು ಮಾಡ್ತಾ ಇದ್ದೀವಿ, ಆದ್ದರಿಂದ ಎಲ್ಲ ಸ್ವಲ್ಪ ಕ್ವಾಂಟಿಟೀಸ್ ಜಾಸ್ತಿ ಹಾಕಬೇಕು. ನೋಡಿ ಬೆಣ್ಣೆ ಎಲ್ಲ ಕಾಯ್ದ ನಂತರ 2 ಟೀ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೋಣ. ಮೈದಾ ಹಿಟ್ಟು ಹಾಕೋದ್ರಿಂದ ಪಾಸ್ತಾ ಸಾಸು ಸ್ವಲ್ಪ ಗಟ್ಟಿ ಬರುತ್ತೆ. ನೀವು ಹಾಗಂತ ತುಂಬಾ ಮೈದಾ ಹಿಟ್ಟು ಸೇರಿಸ್ಬೇಡಿ, ಏಕೆಂದರೆ ಬರೀ ರುಚಿ ಎಲ್ಲ ಆರೋಗ್ಯದ ಕಡೆನೂ ಕಾಳಜಿ ವಹಿಸ್ಬೇಕಲ್ವಾ. ಪಾಸ್ತಾನೇ ಮೈದಾ ಹಿಟ್ಟಿಂದ ಮಾಡಿರ್ತಾರೆ, ಅದ್ರ ಜೊತೆ ನಾವು ಮತ್ತೆ ಇನ್ನೂ ಜಾಸ್ತಿ ಮೈದಾ ಹಿಟ್ಟು ಹಾಕಬಾರ್ದು. ನೋಡಿ ಈ ಥರ ಸ್ವಲ್ಪ ಹಿಂಗೆ ಮರಳು ಥರನೇ ಇರುತ್ತೆ. ಹೀಗಿದ್ರೂ ಏನು ಪರವಾಗಿಲ್ಲ, ಹಾಗೇ ಇರಬೇಕು. ಬೆಣ್ಣೆಯಲ್ಲಿ ಆ ಥರ ಮೈದಾ ಹಿಟ್ಟನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ. 1-2 ನಿಮಿಷ ಬೆಣ್ಣೆ ಮತ್ತು ಮೈದಾ ಹಿಟ್ಟನ್ನ ನಾವು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇವಾಗ ಈ ಬೇಸಿಲ್ ಲೀಫ್ ಪೆಸ್ಟೋ ಪೇಸ್ಟ್ ಮಾಡಿದ್ದೀವಲ್ಲ, ಈ ವಾಲ್ನಟ್ಟು, ಕ್ಯಾಶ್ಯೂ ನಟ್ಟು, ಚೀಸೆಲ್ಲ ಹಾಕಿ ಆ ಪೇಸ್ಟನ್ನ ಇವಾಗ ಈ ಬೆಣ್ಣೆ ಮಿಶ್ರಿತ ಈ ಪೇಸ್ಟಿಗೆ ಹಾಕಿ ಎಲ್ಲನೂ ಚೆನ್ನಾಗಿ ಕಲಸಿ. ನಿಮಗೆ ಸಾಸು ಎಷ್ಟು ಥಿಕ್ನೆಸ್ ಬೇಕೋ ನೋಡಿಕೊಂಡು ಹಾಲನ್ನ ಸೇರಿಸ್ಬೇಕು. ಹಾಗೂ ಈ ಪಾಸ್ತಾ ಸಾಸ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಕುಕ್ ಮಾಡಬೇಕು. ಹಾಲು ಹಾಕಿದ ತಕ್ಷಣ ಈ ಥರ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ಸು ಇರುತ್ತೆ. ನಾವು ಸ್ವಲ್ಪ ಮೈದಾ ಹಿಟ್ಟು ಹಾಗೂ ಬೆಣ್ಣೆ ಎಲ್ಲ ಹಾಕಿರೋದ್ರಿಂದ ಇದು ಸ್ವಲ್ಪ ನಮಗೆ ಸಾಸು ಗಟ್ಟಿ ಆಗ್ತಾ ಇರುತ್ತೆ. ನೋಡ್ಕೊಂಡು ಅದರಿಂದ ನಾವು ಹಾಲು ಬೆರೆಸ್ಕೊಬೇಕು. ನೋಡಿ ಇವತ್ತು ನಾವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ದೀವಲ್ಲ, ಆಲ್ಮೋಸ್ಟ್ ನಾವು ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀವಿ ಈ ಸಾಸ್ ಮಾಡೋಕ್ಕೆ. ಕಾಯಿಸಿರೋ ಹಾಲನ್ನೇ ಉಪಯೋಗಿಸ್ಕೊಬೋದು, ಕೆನೆ ಇದ್ರೂ ಏನೂ ಅಡ್ಡಿ ಇಲ್ಲ. ಪಾಸ್ತಾ ಮಾಡೋಕ್ಕೆ ಸಾಸು ಇವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ರುಚಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ನಾವು ಆವಾಗಲೇ ಬೇಸಿಲ್ ಪೇಸ್ಟ್ ಮಾಡಿದ್ವಲ್ಲ, ಆವಾಗಲೂ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಮತ್ತು ಚೀಸ್ ಹಾಕ್ಕೊಂಡಿದ್ದೀವಿ, ಚೀಸ್ನಲ್ಲೇ ಉಪ್ಪಿನಂಶ ಇರುತ್ತೆ. ಖಾರಕ್ಕೆ ಅಂತ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡೋಣ. ನಾವು ಇದು ಬೇಸಿಲ್ ಪೇಸ್ಟ್ ಮಾಡಬೇಕಾದ್ರೂ ನಾವು ಎಲ್ಲೂ ಪೆಪ್ಪರ್ ಯೂಸ್ ಮಾಡಿಲ್ಲ, ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ ಯಾವುದನ್ನು ಹಾಕಿಲ್ಲ. ಇವಾಗ ನೋಡಿಕೊಂಡು ರುಚಿಗೆ ಸ್ವಲ್ಪ ಇವಾಗ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋಣ.
ಬೇಸಿಲ್ ಲೀವ್ಸ್ ಮೇಲೆ ಖಾರದ ಅಂಶ ಇರುತ್ತೆ, ಆಮೇಲೆ ಬೆಳ್ಳುಳ್ಳಿ ಸೇರಿಸಿದ್ದೀವಿ ನೋಡಿ, ಅದರಲ್ಲೂ ಸ್ವಲ್ಪ ಖಾರದ ಅಂಶ ಇರುತ್ತೆ. ನಂತರ ಇವಾಗ ಸ್ವಲ್ಪ ಹರ್ಬ್ಸ್, ಇದು ಆರಿಗ್ಯಾನೋ ಹಾಕ್ಕೊಳ್ಳೋಣ. ಎಲ್ಲ ಪದಾರ್ಥಗಳು ಹಾಕಾಗಿದೆ ಸಾಸ್ಗೆ. ಇವಾಗ ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ, ಸ್ವಲ್ಪ ನಮಗೆ ಗಟ್ಟಿ ಅನಿಸ್ತು, ಅದರಿಂದ ಇನ್ನೊಂದು ಅರ್ಧ ಲೋಟ ಅಷ್ಟು ಇವಾಗ ಹಾಲು ಹಾಕ್ಕೊಳ್ತಾ ಇದ್ದೀವಿ. ಯಾಕಂದರೆ ಇದು ಸಾಸು ಸ್ವಲ್ಪ ಆರೋದ ಮೇಲೂ ಗಟ್ಟಿ ಬರುತ್ತೆ. ಸೊ ತೆಳು ಇದ್ದರೆ ಏನೂ ಅಡ್ಡಿ ಇಲ್ಲ, ಸ್ವಲ್ಪ ತೆಳುವಾಗೇ ಈ ಪೆಸ್ಟೋ ಸಾಸ್ನ ನೀವು ತಯಾರಿ ಮಾಡಿ. ನಿಮಗೆ ಯಾವ ಥರ ಪಾಸ್ತಾ ಇಷ್ಟ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಬೇಸಿಲ್ ಪರಿಮಳ ಅಂತೂ ಅದ್ಭುತವಾಗಿ ಬರ್ತಾ ಇದೆ. ಇವಾಗ ಪೆಸ್ಟೋ ಸಾಸ್ ಕೂಡ ರೆಡಿಯಾಗಿದೆ. ಸ್ಪೆಗೆಟಿ ಆ್ಯಡ್ ಮಾಡೋಣ ಇವಾಗ ಸಾಸ್ಗೆ. ನೋಡಿ, ಈ ಪಾಸ್ತಾದಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ. ಮನೆಯಲ್ಲೇ ಬೆಳೆದಿರೋ ಬೇಸಿಲ್ ಲೀಫು, ಅದು ನಾವು ಯಾವುದೇ ಔಷಧಿ ಅಥವಾ ರಾಸಾಯನಿಕ ಸಿಂಪಡಿಸದೆ ಬೆಳೆದಿರೋ ಅಂಥ ಬೇಸಿಲ್ ಲೀಫು. ಆಮೇಲೆ ವಾಲ್ನಟ್ ಆ್ಯಡ್ ಮಾಡಿದ್ದೀವಿ, ಕ್ಯಾಶ್ಯೂ ನಟ್ಸ್ ಇದೆ, ಚೀಸ್ ಇದೆ, ಹಾಲಿದೆ. ಮಕ್ಕಳಿಗೆ ಈ ಥರ ಪಾಸ್ತಾ ಮಾಡಿಕೊಟ್ರೆ ಎಷ್ಟು ಖುಷಿಯಿಂದ ತಿಂತಾರಲ್ವ. 1 ಬೌಲಲ್ಲ 2 ಬೌಲ್ ಕೊಡು ಅಮ್ಮ ಅಂತ ಕೇಳ್ತಾರೆ. ಅದ್ಭುತವಾಗಿರೋ ಬೇಸಿಲ್ ಪೆಸ್ಟೋ ಪಾಸ್ತಾ ರೆಡಿಯಾಗಿದೆ. ಇವಾಗ ಬೌಲ್ಗೆ ಸರ್ವ್ ಮಾಡೋಣ ಬನ್ನಿ. ಪಾಸ್ತಾನ ವೈಟ್ ಸಾಸ್ನಲ್ಲಿ ಮಾಡ್ಬೋದು, ಇಲ್ಲಾಂದರೆ ರೆಡ್ ಸಾಸ್ನಲ್ಲಿ ಮಾಡ್ಬೋದು. ರೆಡ್ ಸಾಸ್ಗೆ ಟೊಮೆಟೊ ಉಪಯೋಗಿಸ್ಕೊಳ್ತೀವಿ, ಇಲ್ಲಾಂದರೆ ನೋಡಿ ಈ ಥರ ಗ್ರೀನ್, ಇದನ್ನು ಪೆಸ್ಟೋ ನಾವು ಬೇಸಿಲ್ ಲೀವ್ಸಿಂದ ಮಾಡಿರೋಂಥ ಪಾಸ್ತಾ. ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಚೀಸಿಯಾಗಿ ಬೇಕು ಅಂದರೆ ಸರ್ವ್ ಮಾಡಬೇಕಾದ್ರೆ ಬೌಲ್ ಮೇಲೆ ಇನ್ನೂ ಸ್ವಲ್ಪ ಚೀಸ್ನ ಗ್ರೇಟ್ ಮಾಡಿಕೊಂಡು ತಿನ್ಬೋದು. ಸ್ನೇಹಿತರೆ, ನೀವು ಕೂಡ ಇವತ್ತು ಬೇಸಿಲ್ ಪೆಸ್ಟೋ ಪಾಸ್ತಾನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಂತೂ ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತೀರ. ಇವಾಗ ಬನ್ನಿ ಇದೇ ಬೇಸಿಲ್ ಉಪಯೋಗಿಸ್ಕೊಂಡು ಮತ್ತೊಂದು ಅಡುಗೆ ಮಾಡೋಣ. ಸೆಕೆಂಡ್ ಈ ಸ್ನ್ಯಾಕ್ಸ್ ಬಂದು ಗಾರ್ಲಿಕ್ ಬ್ರೆಡ್. ಮನೇಲಿ ಎಷ್ಟು ಸುಲಭವಾಗಿ ಗಾರ್ಲಿಕ್ ಬ್ರೆಡ್ ಮಾಡ್ಕೊಬೋದು ನೋಡಿ. ಮೊದಲನೇದಾಗಿ ಬೆಣ್ಣೆನ ಸ್ವಲ್ಪ ಎಲ್ಲನೂ ಒಂಚೂರು ಕರಗಿಸ್ಕೊಳ್ಳಿ. ಬೆಣ್ಣೆಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಹಾಗೂ ಸಣ್ಣದಾಗಿ ಹೆಚ್ಚಿರೋ ಅಂಥ ಬೆಳ್ಳುಳ್ಳಿ ಹಾಕಬೇಕು. ಇಲ್ಲಾಂದರೆ ಬೆಳ್ಳುಳ್ಳಿನ ಗ್ರೇಟ್ ಮಾಡಿ ಹಾಕಿದ್ರೂ ಇನ್ನೂ ಓಕೆ. ಇದರ ಜೊತೆಗೆ ನಮ್ಮನೇಲಿ ಫ್ರೆಶ್ ಬೇಸಿಲ್ ಇರೋದಕ್ಕೆ ಆ ಬೇಸಿಲ್ ಎಲೆಗಳನ್ನು ಸಣ್ಣದಾಗಿ ಹಚ್ಚಿ ಹಾಕಿರ್ತೀವಿ. ಅದು ಆಪ್ಷನಲ್ಲು, ನಿಮ್ಮ ಮನೇಲಿ ಇದ್ದರೆ ಹಾಕಿ, ಇಲ್ಲಾಂದರೆ ಇಷ್ಟೇ ಸಾಕು. ಆರಿಗ್ಯಾನೋ, ಬೆಳ್ಳುಳ್ಳಿ, ಚಿಲ್ಲಿ ಫ್ಲೇಕ್ಸು ಮತ್ತು ಬೆಣ್ಣೆ ಇಷ್ಟಿದ್ರೂ ಸಾಕು, ನಾವು ರುಚಿಯಾದ ಗಾರ್ಲಿಕ್ ಬ್ರೆಡ್ ಮಾಡ್ಕೊಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ಹಾಗೂ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ಥರ ಗಾರ್ಲಿಕ್ ಬ್ರೆಡ್ಡು, ರುಚಿಯಾದ ಗಾರ್ಲಿಕ್ ಬ್ರೆಡ್ಡು ತಯಾರಿ ಮಾಡ್ಕೊಬೋದು ನೋಡಿ. ಮತ್ತೊಂದು ವಿಧಾನದಲ್ಲಿ ಈ ಥರ ಸ್ನ್ಯಾಕ್ ಮಾಡ್ಬೋದು. ನಾವು ಪಾಸ್ತಾಗೋಸ್ಕರ ಬೇಸಿಲ್ ಪೆಸ್ಟೋ ಚಟ್ನಿ ಮಾಡಿದ್ವಲ್ಲ, ಈ ಥರ ನಾವು ಬ್ರೆಡ್ ಟೋಸ್ಟ್ ಮಾಡಿಕೊಂಡು ಅದೇ ಚಟ್ನಿನ ಬ್ರೆಡ್ಗೆ ಸ್ಪ್ರೆಡ್ ಥರ ಯೂಸ್ ಮಾಡಿಕೊಂಡ್ರೆ ಇದು ಕೂಡ ಅದ್ಭುತವಾದ ರುಚಿಕರವಾದ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಡಿಯಾಗಿರುತ್ತೆ. ಈ 3 ಸ್ನ್ಯಾಕ್ಸು ನೀವು ಕೂಡ ಮಾಡಿ ಸವಿಯಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.